ಅಷ್ಟೊತ್ತಿಗೆ ನಮ್ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ. ಬಿದ್ದೋಯ್ತಾ? ತುರಿ ಬೇಕಾ? ಹೆಚ್ಕೋಣ. ಈಗ ನೋಡು, ಘಾಟ ಬರ್ತಾ ಇದೆನಾ ನಿನಗಿದು? ಕಣ್ಣು ಉರಿತಾ ಇದೆನಾ? ರೆಡ್ ಆರೆಂಜ್ ಇದಕ್ಕೆ ಖಾರದ ಪುಡಿ ಉಪ್ಪು ಹಾಕೊಂಡು ತಿಂದ್ರೆ ವಾವ್. ನಮಸ್ಕಾರ, ಸಾಕಿ ಕುಕಿಂಗ್ ಫೈಲ್ಸ್ಗೆ ಸ್ವಾಗತ. ನಾನು ಸೌಮ್ಯ. ಬನ್ನಿ ಇವತ್ತಿನ ಅಡಿಗೆ ಶುರು ಮಾಡೋಣ. ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅಪ್ಪಾಜಿ ಬಿಸಿ ಇದ್ದೀರಾ? ಇಲ್ಲ ಚಿನ್ನಿ, ಹೇಳು. ಏನು? ನಂಗೆ ಏನಾದ್ರೂ ಸ್ನಾಕ್ ತರ ತಿನ್ಸ್ಬೇಕನ್ಸ್ತದೆ. ಅಮ್ಮ ಎಲ್ಲಿ ಚಿನ್ನಿ? ಅಮ್ಮ ಅಜ್ಜಿ ಜೊತೆಗೆ ಹೊರಗೆ ಹೋಗಿದ್ದಾರೆ ಯಾವ್ದೋ ಕೆಲ್ಸಕ್ಕೆ. ಹೌದಾ? ಏನ್ ಸ್ನಾಕ್ಸ್ ಬೇಕು? ನಂಗೆ ಮಂಗಳೂರು ಸೈಡ್ ಚುರ್ಮುರಿ ಬೇಕು. ಮಂಗಳೂರು ಸೈಡ್ ಚುರ್ಮುರಿ ತಿಂತೀಯಾ? ಮಾಡೋಣ ಹಂಗಾರ ಅದನ್ನೇ? ಅದ್ ತಿನ್ಬೇಕಾ? ಸರಿ ನಡಿ ಮಾಡೋಣ. 1-2 ನಿಮಿಷ ಕೆಲಸ ಮುಗಿಸ್ ಬರ್ತೀನಿ. ಓಕೆ. ನಮ್ಮ ಅಪ್ಪಾಜಿ ಇವಾಗ 5 ಮಿನಿಟ್ಸ್ ಅಂದ್ರಲ್ಲ, ಅಷ್ಟೊತ್ತಿಗೆ ನಮ್ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ. ಒಂಚೂರು ಖಾರದ ಪುಡಿ, ಆಮೇಲೆ ಉಪ್ಪು, ಕ್ಯಾರೆಟು, ಕುಕ್ಕುಂಬರು, ಅಯ್ಯಯ್ಯೋ ಬೀಟ್ರೂಟ್ ಬಿದ್ದೋಯ್ತು, ಇಲ್ಲಿ ಬಿಡಿ, ಈರುಳ್ಳಿ, ಟೊಮೆಟೊ, ಲಿಂಬೆಹಣ್ಣು ಮತ್ತೆ ತೋತಾಪುರಿ, ಇವಾಗ ಬೀಟ್ರೂಟ್, ಕೊಬ್ಬರಿ ಎಣ್ಣೆ. ನಮ್ ಚುರ್ಮುರಿಗೆ ಮೇನ್ ಥಿಂಗ್ ಅಂದ್ರೆ ಇದು ಚುರ್ಮುರಿ ಮಂಡಕ್ಕಿ. ಇವಾಗ ನಾವು ಇದನ್ನೆಲ್ಲ ಚಾಪ್ ಮಾಡ್ಕೊಳೋಣ. ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಬರ್ತಾರೆ, ಅವಾಗ ಅಡ್ಗೆ ಸ್ಟಾರ್ಟ್ ಮಾಡೋಣ. ಏನ್ ಚಿನ್ನಿ? ಬಂದ್ರ? ನಿಮಗೆ ಕಾಯ್ತಿದ್ದೆ. ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ಯಾ? ನಾನು ಇಂಗ್ರೀಡಿಯೆಂಟ್ಸ್ ತೋರ್ಸಬೇಕಾರೆ ಈ ಬೀಟ್ರೂಟ್ ಇದೆ ಅಲ್ಲ, ಆ ಕಡೆ ಬಿದ್ದೋಯ್ತಾ? ಸರಿ, ಇವಾಗ ಏನ್ ಮಾಡೋಣ? ಇದನ್ನ ಚಾಪ್ ಮಾಡ್ಕೋಬೇಕು. ಇವಾಗ ಚಾಪ್ ಮಾಡಬೇಕಲ್ವಾ? ಸೊ ಇದನ್ನ ಸ್ವಲ್ಪ ಸೈಡಿಗೆ ಇಟ್ಬಿಡೋಣ ಇವಾಗ, ಆಯ್ತಾ? ಇವಾಗ ನಮಗೆ ಇದು ಬೇಡ. ಅಪ್ಪಾಜಿ ಉಪ್ಪು ಬೇಕು ನಮಗೆ, ಅಂದ್ರೆ ಈಗ ಬೇಡ ಅಂತ ಹೇಳಿ. ಹೂನಪ್ಪಿ, ಈಗ ಬೇಡ ನಮಗೆ, ಆಮೇಲೆ ಬೇಕು, ಆಯ್ತಾ? ಇವಾಗ ಮೊದ್ಲಿಗೆ ಏನ್ ಮಾಡೋಣ, ಮೊದ್ಲು ಇದನ್ನೆಲ್ಲ ಬದಿಗಿಟ್ಟು ಈಗ ಇದನ್ನ ಪೀಲ್ ಮಾಡ್ಕೋಬೇಕಲ್ವಾ ನಾವು. ಅದಕ್ಕೆ ಏನ್ ಮಾಡೋಣ, ಏನಾದ್ರು ಒಂದು ತಗೊಳ್ಬೇಕಲ್ವಾ? ಎಲ್ಲ ಬದಿಗಿಟ್ಬಿಡೋಣ ಇವಾಗ. ಇದನ್ನೆಲ್ಲ ಒಂದೊಂದೇ ಬದಿಗಿಟ್ಟು ಒಂದೊಂದೇ ಪೀಲ್ ಮಾಡ್ಕೊಳ್ಳೋಣ. ಮೊದ್ಲು ಇದನ್ನ ಸೈಡಿಂದ ಕಟ್ ಮಾಡ್ಬೇಕಲ್ವಾ? ಕಟ್ ಮಾಡಕ್ಕೆ ಓ, ಇದ್ರಲ್ಲಿ ಮಾಡೋಣ. ಇದನ್ನ ಸ್ವಲ್ಪ ತಕ್ಕೊಳ್ಳೋಣ. ತಕೊಂಡ್ವಾ? ಇದನ್ನ ತಕೊಂಡು ಇಲ್ಲಿ ಇಡೋಣ. ವೇಸ್ಟ್ ನ ಅಲ್ಲಿ ಎಸಿಬಾರ್ದು ಅಲ್ವಾ? ವೇಸ್ಟ್ ನ ಕ್ಲೀನ್ ಆಗಿ ಇಲ್ಲಿ ಬದಿಗೆ ಹಾಕಿ ಡಸ್ಟ್ಬಿನ್ಗೆ ಹಾಕ್ಬೇಕು. ಈಗ ಹಿಂಗೆ ಪೀಲ್ ಮಾಡೋದು. ಕಟ್ಟಿಂಗು ಈ ತರ ಎಲ್ಲ ಸಣ್ಣ ಮಕ್ಕಳು ಮಾಡಬಾರ್ದು, ದೊಡ್ಡವ್ರದ್ದು ಹೆಲ್ಪ್ ತಗೋಬೇಕು ಅಲ್ವಾ? ಆಯ್ತಾ? ಹಂಗೆ ಒಂದಾದ್ಮೇಲೆ ಒಂದು ನಾವೀಗ ತಕ್ಕಂತ ಇದೀವಲ್ವಾ? ಇದಾಯ್ತಾ? ಇದಕ್ಕೊಂದು ಪಾತ್ರೆ ಒಳಗಿಡೋಲ್ಲಿ. ಈಗ ಸೌತೆಕಾಯಿ, ಈ ತರ ಸೌತೆಕಾಯಿನ ತಕ್ಕಬೇಕು ನಾವು, ಸಿಪ್ಪೆ. ಕೂಲ್ ಹೆಂಗಾಯ್ತು ಚಿನ್ನಿ? ತುಂಬಾ ಚೆನ್ನಾಗಾಯ್ತು ಅಪ್ಪಾಜಿ. ಇವತ್ತು ನಮಗೆ ಸ್ಪೋರ್ಟ್ಸ್ ಪೀರಿಯಡ್ ಅಲ್ಲಿ ಡ್ರಾಗಿಂಗ್ ಬಾಲ್ ಆಡಿಸ್ತಿದ್ರು. ಡ್ರಾಗಿಂಗ್ ಬಾಲ್ ಆಡಿಸ್ತಿದ್ರು. ಅವಾಗ ಅದು ನಾವು ಹೊಡಿಬಾರ್ದು, ಅದನ್ನ ತಳ್ಕೊಂಡು ಹೋಗ್ಬೇಕು. ಡ್ರಾಗಿಂಗ್ ಬಾಲ್ ಅಂತಾರ ಅದಕ್ಕೆ. ಎದ್ರಲ್ಲಿ ತಳ್ಕೊಂಡು ಹೋಗ್ಬೇಕು? ಕೈಯಲ್ಲಿ ತಳ್ಬೇಕಾ? ಅಲ್ಲ, ಒಂದು ರೌಂಡ್ ಶೇಪ್ ತರ ಒಂದ್ ಇದು ಕೊಡ್ತಾರೆ, ಅದ್ರಲ್ಲಿ ತಳ್ಕೊಂಡ್ ಹೋಗ್ಬೇಕು. ನಾವು ಈ ತರ ಹೊಡಿಬಾರ್ದು, ಹೊಡೆದ್ರೆ ಪಾಯಿಂಟ್ಸ್ ಹೋಗುತ್ತೆ. ಅದು ನಮಗೆ STP ಗಿದೆ. STP ಅಂದ್ರೆ ಏನಂತ ಯೋಚನೆ ಮಾಡ್ತೀರಾ? ನಮ್ ಸ್ಕೂಲಲ್ಲಿ ಒಂಥರ ಆಕ್ಟಿವಿಟಿ ತರ ಅದು. ನಮಗೆ ಪ್ರೈಸಸ್ ಇರ್ತವೆ, ಸರ್ಟಿಫಿಕೇಟ್ ಇರ್ತಾವ ಅದಕ್ಕೆ. ಹೌದಾ? ಹೌದು. ಏನ್ ಪ್ರೈಸ್ ಕೊಡ್ತಾರೆ? ಸರ್ಟಿಫಿಕೇಟ್ ಕೊಡ್ತಾರೆ ನಮಗೆ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ. ಮತ್ತೆ ಅಷ್ಟೊತ್ತಿಗೆ ನಮ್ದಿದು ಬೀಟ್ರೂಟ್ ಮುಗೀತು ಅಲ್ವಾ? ಪೀಲ್ ಮಾಡಿ ಅಲ್ಲ ಅಪ್ಪಾಜಿ? ಆಯ್ತು, ನೋಡಿದ್ ಇನ್ನೇನ್ ಪೀಲ್ ಆಯ್ತು ಅಲ್ವಾ? ಕ್ಲೀನ್ ಆಗಿ ಪೀಲ್ ಆಗಿದೆ. ಆಯ್ತಲ್ವಾ? ಇದು ಲಿಂಬೆಹಣ್ಣು ಇದೆ ನಮ್ಮ ಹತ್ರ. ಲಿಂಬೆಹಣ್ಣು ಕೊನೆ ಕಟ್ ಮಾಡ್ಕೊಳ್ಳೋಣ, ಇವಾಗ ಬೇಡ. ಈರುಳ್ಳಿ ನಂಗೆ ಕಣ್ಣು ಉರಿಯುತ್ತಪ್ಪ. ಕಣ್ಣು ಉರಿಯುತ್ತಲ್ವಾ? ಅದಕ್ಕೊಂದು ಟ್ರಿಕ್ ಮಾಡೋಣ. ಇದನ್ನ ಏನ್ ಮಾಡ್ಬೇಕು ಗೊತ್ತಾ? ಈರುಳ್ಳಿನ ಒಂದ್ ಚಿಕ್ಕ ಬಾಲ್ ತಗೊಂಬ, ಹೇಳ್ತೀನಿ.
ಹೋಗಿ ಒಂದ್ ಚಿಕ್ಕ ಬಾಲ್ ತಗೊಂಬ, ನೀರ್ ಹಾಕೊಂಡು ಅದ್ರಲ್ಲಿ. ಬಂದೆ ಚಿನ್ನ? ಹಾ ಹಿಂಗಾಯ್ತಲ್ಲ ಇದು, ಹಿಂಗ್ ಹೆಚ್ಕೊಂಡ್ಯಾ ನೀನು? ಹಾ ಹಿಂಗ್ ಹೆಚ್ಕೊಂಡ್ಮೇಲೆ ಇದನ್ನ ಇಲ್ಲಿ ನೀರು ಹಿಂಗ್ ಹಾಕ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಘಾಟ ಆಗೋದಿಲ್ಲ. ಈರುಳ್ಳಿ ಘಾಟ ಆಗ್ಬಾರ್ದು ಅಂತೇಳಿ ನಾವು ಹಂಗೆ ನೀರಿಗೆ ಹಾಕೋದೊಂದು ಟೆಕ್ನಿಕ್ಕು. ಕಣ್ಣಲ್ಲಿ ನೀರು ಬರಲಿಲ್ಲ ಹಂಗೆ. ಆಯ್ತಾ? ಇದು ಘಾಟ ಬರ್ತಿದೆ ಅಲ್ಲ ಇವಾಗ. ನೋಡು ಹಾಕಿದೆ. ಇದು ಹಾಕಿ ಇದು ಕ್ಲೀನ್ ಮಾಡ್ಕೊಂಡಿದ್ದಾಯ್ತಾ? ಅದು ಹಂಗೆ ಇರ್ಲಿ ಬಿಡು, 1 ನಿಮಿಷ, ಒಂದು 2 ಮಿನಿಟ್ಸ್ ಹಂಗಿರ್ಲಿ. ಆಯ್ತಾ? 2 ನಿಮಿಷ. 2 ನಿಮಿಷ ಆಯ್ತಾ? ಅದು ಅಲ್ಲಿ ಚಾಪಿಂಗ್ ಬೋರ್ಡ್ ಇದೆ ಅಲ್ಲ, ಹುಷಾರಾಗಿ ಮಾಡು. ಮೆಲ್ಲ ಬೆರಳು ನೋಡು. ಆಯ್ತು ಬಿಡು. ಇದನ್ನ ಕಡೆಗೆ ಇದ್ರಲ್ಲಿ ಹಾಕನ ಇಲ್ಲಿ ಇಡೋದು ತೋರ್ಸೋರಿಗೆ. ಇಲ್ಲಿಟ್ಟು ಈಗ ಚಾಪ್ ಮಾಡಿ. ಮತ್ತು ಇನ್ನೊಂದು ಪೀಸ್ ಅಲ್ಲಿ ಇಲ್ಲಿದೆ ತಗೋ. ಇದನ್ನ ಇನ್ನೊಂದು ಮಾಡು. ಹೊತ್ತು ಹೊತ್ತು. ಅಷ್ಟೇ, ರೆಡಿ ಆಯ್ತಾ? ಇದು ಚಾಪ್ ಆಗಿ ರೆಡಿ ಆಗಿದೆ. ಇದೆಲ್ಲ ಹಿಂಗೆ ತಗೊಳೋದು, ಇದರಿಂದ ಹಿಂಗೆ ತಗೊಂಡು ಹಿಂಗೆ ಹಾಕೋದು. ಹಿಂಗು ಮಾಡಿ ಈಗ ಇದ್ರಲ್ಲಿ ಇಡಕ್ಕೆ ನಮಗೆ ಈಸಿ ಆಗುತ್ತಲ್ವಾ? ಇಲ್ಲೊಂದಿಡು, ಇಲ್ಲೊಂದಿಡು. ತಡಿ, ಒತ್ತಬೇಕು ಚೆನ್ನಾಗಿ. ಕಟ್ ಅಂತ ಹಿಂಗೆ ಬರುತ್ತೆ ಶಬ್ದ. ಓಕೆ, ರೆಡಿ. ಹೊತ್ತು. ಸೌತೆಕಾಯಿ ರೆಡಿ ಆಯ್ತು. ಈಗ ಸೌತೆಕಾಯಿನ ಇದಕ್ಕೆ ತಕ್ಕಣನ. ಇಲ್ಲಿ ಚಮಚ ಇಟ್ಕೊಂಡಿದ್ದೀನಿ, ಇಲ್ಲಿದೆ. ಇದನ್ನ ಇಲ್ಲಿ ತಕ್ಕಣನ. ಆಯ್ತಾ? ಚಿನ್ನ, ಆ ಈರುಳ್ಳಿ ಇಟ್ಟಿದ್ವಲ್ಲ ಕೊಡಮ್ಮ. ಈರುಳ್ಳಿ ಏನ್ ಮಾಡ್ಬೇಕು? ಈ ಈರುಳ್ಳಿನ ಇವಾಗ ಚಿಕ್ಕದಾಗಿ ಅದು ಹಚ್ಚಿದ್ವಲ್ಲ, ಆ ತರ ಹೆಚ್ಕೊಳ್ಳೋಣ. ಈಗ ನೋಡು, ಘಾಟ ಬರ್ತಾ ಇದೆನಾ ನಿನಗಿದು? ಕಣ್ಣುರಿತಾ ಇದೆನಾ? ಕಣ್ಣುರಿತಾ ಇಲ್ಲಲ್ಲ? ನೋಡಿ, ಒಂದು ಚಿಕ್ಕ ಟೆಕ್ನಿಕ್ಕು. ನಾನು ನಿಮ್ಮ ಅಜ್ಜಿಯಿಂದ ಕಲ್ತಿರೋದು. ನಿಮ್ಮ ಅಜ್ಜಿ ಅಂದ್ರೆ ಯಾರು? ನಮ್ಮ ಅಮ್ಮ. ತಡಿ, ಇನ್ನೊಂದು ಇಟ್ಬಿಡೋಣ, ಇನ್ನೊಂದೆರಡು ಇಟ್ಬಿಡೋಣ ಒಟ್ಟಿಗೆ. ನೋಡೋಣ, ಆಗ್ಲಿಲ್ಲ ಅಂದ್ರೆ ಮತ್ತೆ ತೆಗಿಯೋಣ ಅಲ್ವಾ? ತಡಿ ಅಮ್ಮಿ, ಇನ್ನೊಂದಿಡೋಣ. ಈಗ ನಾವು ಪ್ರೆಸ್ ಮಾಡೋಣ. ಸೂಪರ್. ತುರಿಬೇಕಾ? ತುರಿ, ಮೆಲ್ಲ, ಹುಷಾರಾಗಿ ತುರಿ. ನಾನು ತುರಿಲ್ಲ. ಇಷ್ಟ ಆಯ್ತಾ? ಒಳಗಡೆ ಸೇರ್ಕೊಂಡಿರುತ್ತೆ, ಕಡೆಗೂ ತುರ್ಕೊಂಡಿದ್ವಲ್ಲ, ಇಲ್ಲೂ ಇರುತ್ತೆ. ಸಾಕು. ಬೀಟ್ರೂಟ್ ಏನ್ ಮಾಡೋದು? ಬೀಟ್ರೂಟ್ನ ಒಂದ್ ಅರ್ಧ ಹೆಚ್ಕೊಳ್ಳೋಣ. ಇದನ್ನ ಅರ್ಧ ಮಾಡೋಣ. ಇದು ಸಾಕಾಗುತ್ತೆ ಬೀಟ್ರೂಟ್. ಆಯ್ತಾ? ನಾನು ತುರಿತೀನಿ. ನೀನ್ ತುರಿತ್ಯಾ? ಇದ್ರಲ್ಲಿ ತುರಿ. ಹುಷಾರಾಗಿ, ಬೆರಳು ಹುಷಾರಿ. ಮಿಕ್ಕಿನ ನಾನು ಮಾಡ್ತೀನಿ, ಕೊಡು. ಸಾಕು, ಕೊಡು. ಕೈಯೆಲ್ಲ ರೆಡ್ ಆಯ್ತು. ಬೀಟ್ರೂಟ್ ಅಲ್ವಾ, ರೆಡ್ ಆಗುತ್ತೆ. ಸ್ಕೂಲಲ್ಲಿ ಏನಾದ್ರು ಮಾಡಿಸಿದಾರ ಚಿನ್ನ ಈ ಥರ ಅಡುಗೆ ನಿಮಗೆ? ಮಾಡಿಸಲ್ಲ ಸ್ಕೂಲಲ್ಲಿ? ಇಲ್ಲ, ನಾವಿನ್ನ ಚಿಕ್ಕವರಲ್ಲ. ನಾವೇನ್ ಮಾಡ್ತಾ ಇದೀವಿ ಗೊತ್ತಾ? ಇದು ನಾವೇನಾದ್ರು ಕುಕ್ ಮಾಡ್ತಾ ಇದೀವ? ಇಲ್ಲಿ ಏನಾದ್ರು ಅಡಿಗೆ ಮಾಡ್ತೀವಾ? ಒಲೆ ಮೇಲೆ ಏನು ಮಾಡ್ತಾ ಇಲ್ಲ ಅಲ್ಲ ನಾವು? ಜಾಣಿ, ಇದಕ್ ಫೈರ್ಲೆಸ್ ಕುಕಿಂಗ್ ಅಂತಾರೆ. ಇದಕ್ ನಾವೇನು ಫೈರ್ ಉಪಯೋಗಿಸ್ತಾ ಇಲ್ಲ, ಬರೀ ತರಕಾರಿ,
ಆಮೇಲೆ ಮಂಡಕ್ಕಿ. ಇದ್ರಲ್ಲಿ ತುಂಬಾ ಟೇಸ್ಟ್ ಕೊಡೋದು ಏನ್ ಗೊತ್ತಾ, ಕೊಬ್ಬರಿ ಎಣ್ಣೆ ಹಾಕ್ತಿವಲ್ಲ, ಹಾ ಆ ಕೊಬ್ಬರಿ ಎಣ್ಣೆನೇ ಇದಕ್ಕೆ ತುಂಬಾ ಟೇಸ್ಟ್ ಕೊಡೋದು. ಇದನ್ನ ತಿಕ್ಕೋಣ. ಈಗ ಇದಾಯ್ತಾ? ಇದನ್ನ ತಕೊಂಬಿಡೋಣ ಇದಕ್ಕೆ ಅಲ್ವಾ? ಎಲ್ಲಿ ತಕ್ಕೊಳ್ಳೋಣ? ಒಂದ್ ಸ್ವಲ್ಪ ಜಾಗ ಮಾಡ್ಕೊಳ್ಳೋಣ. ಇಲ್ಲಿ ಹಾ ಸ್ವಲ್ಪ ಜಾಗ ಮಾಡ್ಕೊಂಡು ಮಧ್ಯಕ್ಕೆ ಹಾಕೋಣ. ರೆಡ್ ಬೀಟ್ರೂಟ್ ರೆಡಿ. ಲುಕ್ ಎಟ್ ಹಿಯರ್. ಇದನ್ನ ನೋಡು ಚಿನ್ನ, ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ? ಹಾ ಅದಕ್ಕೆ ಜಾಸ್ತಿ ವೆಜಿಟೇಬಲ್ಸ್ ತಿನ್ಬೇಕು. ರೆಡ್, ಆರೆಂಜ್, ಗ್ರೀನ್, ಆಮೇಲೆ ಪರ್ಪಲ್, ಪಿಂಕ್. ಇವಾಗ ಏನ್ ಮಾಡ್ಬೇಕು ಗೊತ್ತಾ ನಾವು? ತೋತಾಪುರಿ ತೋತಾಪುರಿ ಹಾಕೋಬೇಕಾಗುತ್ತೆ ಈಗ ನಾವು. ಸಾಕು. ತೋತಾಪುರಿ ನಾವು ಚೆನ್ನಾಗಿ ತೊಳ್ಕೊಂಡಿದೀವಿ. ಎಲ್ಲಾ ತರಕಾರಿಗಳನ್ನು ಚೆನ್ನಾಗಿ ತೊಳ್ಕೋಬೇಕು. ನೀನ್ ತಂದು ಹಿಡ್ಕೊ ಮೊದ್ಲು ತೊಳ್ಕೊಂಡ್ ಬಂದ್ಯಾ? ಹಾ ಎಲ್ಲ ಕ್ಲೀನಾಗಿ ತೊಳೆದಿದ್ಯಾ ನೀನು? ಹಾ ಇದು ಸಿಪ್ಪೆ ಅಂತ ತೆಗಿಯೋದ್ ಬೇಕಾಗಿಲ್ಲ. ಬನ್ನಿ. ಬಂತಾ? ಹಾ ತೋತಾಪುರಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಚರ್ಮುರಿ. ನಂಗೆ ತುಂಬಾ ಘಮ ಘಮ ವಾಸನೆ ಬರ್ತದೆ. ತೋತಾಪುರಿ ವಾಸನೆ ಅಲ್ವಾ? ಹೆಂಗಿದೆ ನೋಡು ತೋತಾಪುರಿ ವಾಸನೆ. ಅದಕ್ಕೆ ಖಾರ ಪುಡಿ ಉಪ್ಪು ಹಾಕೊಂಡ್ ತಿಂದ್ರೆ ವಾವ್. ವಾವ್. ಬಚ್ಚನ ಇವಾಗ ಏನ್ ಮಾಡೋದು ಅಂದ್ರೆ, ಇದಿದೆ ಅಲ್ಲ, ಎಲ್ಲ ಒಂದೊಂದ್ಸಲ ಹಾಕೋಣ ಆಯ್ತಾ? ಈರುಳ್ಳಿ ಮೊದಲನೇದಾಗಿ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ, ಆಮೇಲೆ ಕ್ಯಾರೆಟು, ಆಮೇಲೆ ಬೀಟ್ರೂಟು, ಆಮೇಲೆ ಸೌತೆಕಾಯಿ, ಆಮೇಲೆ ಸೌತೆಕಾಯಿ. ವೆರಿ ಗುಡ್. ಆಮೇಲೆ ಸ್ವಲ್ಪ ಟೊಮೆಟೊ. ಆಯ್ತಾ? ಲಾಸ್ಟಿಗೆ ತೋತಾಪುರಿ ಹಾಕ್ಬೇಕು. ತೋತಾಪುರಿ ಆಮೇಲೂ ಹಾಕ್ಬೋದು, ಇವಾಗೂ ಹಾಕ್ಬೋದು. ಆಯ್ತಾ? ಸ್ವಲ್ಪ ತೋತಾಪುರಿ ಹಾಕೋಣ ಆಯ್ತಾ? ಈಗ ರುಚಿಗೆ ಚಿನ್ನ, ನಾವು ಒಂದು ಐಟಮ್ ಮಿಸ್ ಮಾಡಿದೀವಲ್ಲ. ಏನ್ ಐಟಮ್ ಹೇಳು? ಶೇಂಗಾ. ಮಸಾಲೆ ಶೇಂಗಾ, ಮಸಾಲೆ ಕಡ್ಲೆ. ಇಲ್ಲಿದೆ. ಓ, ಅಲ್ಲಿದೆ ಅಲ್ಲ? ನೋಡು, ನಾನು ಅವಾಗ್ಲೇ ಇಲ್ಲಿ ಇಟ್ಟೇ ಇಲ್ಲ. ಇದನ್ನ ಸ್ವಲ್ಪ ಹಾಕೋಣ ಆಯ್ತಾ? ಇದು ಬಾಯಿಗೆ ಸಿಗ್ತಾ ಇದ್ರೆ ಶೇಂಗಾ ಚೆನ್ನಾಗಿರುತ್ತೆ. ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ಉಪ್ಪು ಆಯ್ತಾ? ಆಮೇಲೆ ಖಾರದ ಪುಡಿ, ಸ್ವಲ್ಪ ಖಾರದ ಪುಡಿ. ಯಾರಿಗೆ ಜಾಸ್ತಿ ಖಾರ ಇಷ್ಟ ಆಗುತ್ತೋ ಜಾಸ್ತಿ ಹಾಕೋಬಹುದು. ಯಾರಿಗೆ ಜಾಸ್ತಿ ಇಷ್ಟನೋ ಅವ್ರು ಜಾಸ್ತಿ ಹಾಕೋಬಹುದು. ಇವಾಗ ಏನ್ ಮಾಡೋಣ, ಇದೊಂದ್ಸತಿ ಕಲ್ಸೋಣ ಆಯ್ತಾ? ಇದೊಂದ್ಸತಿ ಕಲ್ಸ್ಕೊಂಡ ಮೇಲೆ ಇವಾಗ ಏನ್ ಮಾಡ್ಬೇಕು? ಕೊಬ್ಬರಿ ಎಣ್ಣೆ ಹಾಕ್ಬೇಕು. ವೆರಿ ಗುಡ್. ಅದಾದ್ಮೇಲೆ ಲಿಂಬೆ ಹಣ್ಣು ಬೇಕು. ನಾನು ಯಾವ್ದು ತಗೊಂಡಿದೀವಿ ನಾವು? ಕೊಬ್ಬರಿ ಎಣ್ಣೆ. ಇದು ಇಲ್ಲಂದ್ರೆ ಅಡಿಗೆಗೆ ಬಳಸುವ ಕೊಬ್ಬರಿ ಎಣ್ಣೆ ನಾವು ಅಡಿಗೆಗೆ ಉಪಯೋಗಿಸಬಹುದು. ಚೂರು. ಆಮೇಲೆ ಲಿಂಬೆ ಹಣ್ಣು ಹಾಕೋಬೇಕು. ಆಮೇಲೆ ಸ್ವಲ್ಪ ಲಿಂಬೆ ಹಣ್ಣು ಹಾಕೋಣ ಆಯ್ತಾ? ಅದಕ್ಕೆ ಬೀಜ ಬೀಳ್ಬಾರ್ದಲ್ಲ, ಅದಕ್ಕೆ ಒಂದ್ ಟ್ರಿಕ್ ಈ ತರ ಹಾಕೊಳ್ಳೋದು. ಸಾಕು. ಇಷ್ಟ ಆದ್ರೆ ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಪ್ಪಾಜಿ, ಇವಾಗ ನಾವು ಇದು ಮಾಡ್ತಿದೀವಲ್ಲ ಚುರ್ಮುರಿ, ಅದ್ರ ಜೊತೆಗೆ ತುಂಬಾ ಚೆನ್ನಾಗಿ ಒಂದ್ ಜ್ಯೂಸ್ ಇಡ್ಬೇಕು ತಾನೆ? ಏನ್ ಮಾಡೋಣ? ಇದು ರೆಡ್ ಆಗಿದೆ, ಅದು ರೆಡ್ ಆಗಿರ್ಬೇಕು ತಾನೆ? ಓ, ಜ್ಯೂಸ್ ಬೇಕಾ ನಿನಗೆ ಇದ್ರ ಜೊತೆಗೆ? ಇವಾಗ ಏನ್ ಜ್ಯೂಸ್ ಮಾಡ್ಕೊಳ್ಳೋಣ? ಏನ್ ಜ್ಯೂಸ್ ಬೇಕು ನಿನಗೆ? ಪುಳಿ ಮಾಡ್ಕೊಳ್ಳೋಣ. ಪುನರ್ಪುಳಿ ಮಾಡ್ಕೊಳ್ಳೋಣ. ಪುನರ್ಪುಳಿ ಸಿರಪ್ ಇದೆನಾ? ನಾನು ನೋಡ್ದೆ, ಫ್ರಿಜ್ ಅಲ್ಲಿ ಇದೆನಾ ಪುನರ್ಪುಳಿ ಸಿರಪ್? ಈಗ ಅದನ್ನ ತಗೊಂಡ್ ಮಾಡ್ಬೇಕಾ ನೀನು? ಹಂಗಿದ್ಮೇಲೆ ಅದ್ರ ಜೊತೆಗೆ ಇದನ್ನೇ ಮಾಡ್ಬೋದಿತ್ತಲ್ಲ ಅವಾಗ. ಇದು ಮೆತ್ತಗಾಗ್ಬಿಡುತ್ತೆ ನೀನ್ ಅವಾಗ ತಿನ್ಬೇಕು ಅಂದ್ರೆ. ಅಲ್ಲಿ ತನಕ ಇದನ್ನ ಮುಚ್ಚಿಟ್ಕೊಳ್ಳೋಣ. ಮೆತ್ತಗಾಗ್ಬಿಡುತ್ತೆ. ಅವಾಗ್ಲೇ ಜ್ಯೂಸ್ ಮಾಡಿ ಇದನ್ನ ಮತ್ತೆ ಮಾಡಿ ತಿನ್ಬೋದು. 5 ಮಿನಿಟ್ಸ್ ಅಲ್ಲಿ ಮಾಡೋಣ ಬೇಗ. ಸ್ವಲ್ಪ ನಾರ್ಮಲ್ ಮಾಡೋಣ, ಸ್ವಲ್ಪ ಸ್ಪೆಷಲ್ ಮಾಡೋಣ ನಿನಗೆ? ಅದು ಸ್ವಲ್ಪ ಸ್ಪೆಷಲ್ ಮಾಡೋಣ. ಸ್ವಲ್ಪ ಸ್ಪೆಷಲ್ ಪುನರ್ಪುಳಿ ಮಾಡೋಣ. ಐಸ್ ಕ್ಯೂಬ್ಸ್ ಹಾಕೋಣ. ಐಸ್ ಕ್ಯೂಬ್ಸ್ ಬೇಡ ಚಿನ್ನ ನಿನಗೆ. ಅದು ಐಸ್ ಕ್ಯೂಬ್ಸ್ ಇಲ್ದಲೇ ಮಾಡೋಣ ಇವತ್ತು ಆಯ್ತಾ? ಐಸ್ ಕ್ಯೂಬ್ಸ್ ಹಾಕೋದ್ ಬೇಡ.
ನೋಡು ಈ ಕಡೆ ಬಂದು. ವಾವ್. ಚೆನ್ನಾಗಿದೆನಾ? ಹಾ. ನೋಡು ಈ ತರ ರೆಡಿ ಆಯ್ತು. ಈಗ ಸರ್ವಿಂಗಿಗೆ ಬೌಲ್ಸ್ ಬೇಕಲ್ವಾ, ತಗೊಂಡ್ ಬರ್ತೀನಿ. ತಗೊಂಬ. ಪೆಪ್ಪರ್ ಪೌಡರ್, ಏಲಕ್ಕಿ ಪುಡಿ. ಈಗ ಚಮಚ ತಗೋ, ಅಲ್ಲಿದೆಲ್ಲ ಆ ಕಡೆ. ಇಲ್ಲಿಡು. ವೆರಿ ಗುಡ್. ಈಗ ಸರ್ವಿಂಗಿಗೆ ಬೌಲ್ಸ್ ಬಂತು. ಸರ್ವಿಂಗಿಗೆ ತಗೊಂಡೆ ಬೌಲ್ಸು. ಕೊಡು. ಇಲ್ಲಿ ಇಡೋಣ. ಗುಡ್ ಗರ್ಲ್. ಆಗ್ಲೆಲ್ಲ ತೊಳೆದ್ಕೊಂಡ್ಬಿಟ್ಟಿದ್ಯಾ ನೀನು? ನೋಡು ಚೆನ್ನಾಗಿದೆನಾ ಬಂದಿದ್ದಲ್ಲಿ? ಒಂಚೂರು ಕ್ಯಾರೆಟ್ ಹಾಕೋಣ. ಬೇಡ, ಹಾಕಿದ್ದೀವಿ. ನೀನು ನೋಡ್ರಿ ಸ್ವಲ್ಪ ಕ್ಯಾರೆಟ್ ತುಂಬಾ ಇಷ್ಟ. ಸ್ವಲ್ಪ ಹಾಕು ಸಾಕು. ಈಗ ನಮ್ಮ ಮಂಗಳೂರು ಚರ್ಮುರಿ ರೆಡಿ ಆಗಿದೆ, ತಯಾರಾಗಿದೆ. ಮೆಲ್ಲ ನೋಡು, ಎಲ್ಲಾ ಕಡೆ ಹಾಕ್ತಾ ಇದೀಯ ನೀನು. ಅರ್ಜೆಂಟು ಎಕ್ಸೈಟ್ಮೆಂಟ್ ಇದೆಯಾ? ಇದು ಈಗ ಮಂಗಳೂರು ಚರ್ಮುರಿ ತಯಾರಾಗಿದೆ. ಒಂದ್ಸತಿ ಇದನ್ನ ನೀವು ಎಲ್ಲರೂ ಮನೇಲಿ ಮಾಡ್ಕೊಂಡು ನೋಡಿ, ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಸಾಕಿ ಕುಕಿಂಗ್ ಫೈಲ್ಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್